ಬ್ರಿಡ್ಜ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿತ್ತು. ಒಬ್ಬರು ಯಾರೋ ಒಬ್ರು ಬಿದ್ದಿದ್ರು. ಅವಾಗಿನ ಪ್ರಶ್ನೆ ಆಗಿತ್ತು. ಕಾರ್ ಅಡ್ಡ ನಿಲ್ಲಿಸಿ ಇಂಡಿಕೇಟರ್ ಎಲ್ಲ ಹಾಕಿ 108 ಆಂಬುಲೆನ್ಸ್ ಬರೋವರೆಗೂ ಫಸ್ಟ್ ಏಡ್ ಕೊಟ್ಟು ಆಂಬುಲೆನ್ಸಲ್ಲಿ ಹತ್ತಿಸಿ ಕಳಿಸೋವರೆಗೂ ಅಲ್ಲಾಡ್ಲಿಲ್ಲ. ಕೂತಿರೋ ಜಾಗದಲ್ಲಿ ರೋಡಲ್ಲಿ ಅಲ್ಲೇ ಅವ್ರ ಪಕ್ಕನೇ ನಿಂತ್ಕೊಂಡು ಮಾನಿಟರ್ ಮಾಡಿ ಕಳಿಸ್ತಂತ ಸಹೃದಯಿ. ಯಾವುದೇ ಅದಕ್ಕೆ ಪ್ರಚಾರ ಇಷ್ಟಪಡೋದಿಲ್ಲ. ಅವ್ರು ನನಗೆ ಏನು ಹೇಳಿದ್ದೀನಿ ಅಂದ್ರೂ ಮತ್ತೆ ಬೈತಾರೆ ಮುಗಿದ ಮೇಲೆ. ನೆಕ್ಸ್ಟ್ ಯೋಗೇಂದ್ರ ಸರ್ ಸಹ ನಮ್ಮ ಬಾಬಣ್ಣವ್ರು ಹೇಳಿದಂಗೆ ಸುಮಾರು ನಾವು ಕ್ಯಾಂಪ್ಗಳು 20 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ. ನಾನು ನಮ್ಮ ಅಣ್ಣವ್ರು ಹೇಳಿದಂಗೆ ಅವ್ರ ನಿರ್ದೇಶನದಂತೆ ನಾವೀಗ ಒಟ್ಟಪ್ಪನಹಳ್ಳಿಲೂ 19 ತಾರೀಕು ಕ್ಯಾಂಪ್ ಮಾಡಿದಾಗ ಫಿಸಿಷಿಯನ್ಸ್ದು ರೆಗ್ಯುಲರ್ ಕ್ಯಾಂಪ್ ಅಂದ್ವಿ. ಮತ್ತೆ ಈಗ ಬರ್ತಾ ದಾರಿ ಕೇಳಿದೆ ಯೋಗೇಂದ್ರ ಸರ್ಗೆ, ಭಾನುವಾರ ಇರೋದ್ರಿಂದ ನೀವೇನಾದರೂ ನಿಮ್ಮ ಡಿಪಾರ್ಟ್ಮೆಂಟ್ ಒಂದು ಸ್ವಲ್ಪ ಸಹಯೋಗ ಮಾಡ್ತೀರಾ ಅಂದರೆ, ಇಲ್ಲ ಮಾಡೋಣ ಅಂತ 2 ನಿಮಿಷಕ್ಕೆ ಒಪ್ಕೊಂಡ್ರು. ಅಂತ ಒಳ್ಳೆಯ ಮನುಷ್ಯ. ನಾವೆಲ್ಲರೂ ಜೊತೆಗೆ ಬಸವೇಶ್ವರ ಹಾಸ್ಪಿಟ್ಲಲ್ಲಿ ಜೊತೆಗಿದ್ದರು. ಅವರು ಬೈ ಪೋಸ್ಟ್ ಡೀನು MS ಆದರೂ ಕೂಡ ನಾವು ಮಾತಾಡೋದು ಕೊಲೀಗ್ಸ್ ಟೈಪೇ ನಾವು ಮಾತಾಡ್ತೀವಿ. ಅವರಿಂದ ಇನ್ನ ಹೆಚ್ಚಿನ ಸೇವೆ ಚಿತ್ರದುರ್ಗ ಜಿಲ್ಲೆ ಜನತೆಗಿರಲಿ. ಆಮೇಲೆ ಮಂಜುನಾಥ್ ಸರ್ ಬಗ್ಗೆ ಒಂದೇ ಮಾತು ಹೇಳ್ಬೇಕಂದ್ರೆ, ನನಗೆ ಜೂನಿಯರ್ ಇದ್ದು ಕೂಡ ಅವ್ರ ಮದುವೆ ಆಗಿರೋದು ಇಲ್ಲೇ ಚಳ್ಳಕೆರೆ ಬಿಸ್ನೀರ್ ಅವ್ರ ಫ್ಯಾಮಿಲಿ ಕಡೆಯಿಂದ. ಭಾಳ ಒಳ್ಳೆಯ ಮನುಷ್ಯ. ನಾವು ರಾತ್ರಿ 3 ಗಂಟೆ 4 ಗಂಟೆಗೆ ಫೋನ್ ಮಾಡಿದ್ರು ಕೂಡ ಚಳ್ಳಕೆರೆ ಪೇಷಂಟ್ಗಳ ಬಗ್ಗೆ ಏನೇ ಇದ್ರೂ ತಿಳಿಸ್ತಾರೆ. ಅವ್ರು ಬಂದಿರೋದ್ರಿಂದ ಸುಮಾರು ಪ್ರಾಣಿಗಳು ಉಳಿದಿದ್ದಾವೆ ಅಂತ ಹೇಳೋದ್ರೊಳಗೆ ಏನು ಅತಿಶಯೋಕ್ತಿ ಇಲ್ಲ.